ಆಬ್ವಿಯಸ್ಲಿ ಇರುತ್ತಲ್ಲ ಬಸ್ರಿ ಬೈಕ್ ಏನಾದ್ರೂ ತಿನ್ಬೇಕಂತ ಮಶ್ರೂಮ್ ಇತ್ತು. ಆಕ್ಚುಲಿ ಬೇಕು ಅಂತಾನೆ ತರ್ಸ್ಕೊಂಡಿದ್ದೆ. ಅಷ್ಟ್ರಲ್ಲಿ ನೋಡಿ ರೆಡಿನೇ ಮಾಡ್ಬಿಟ್ಟಿದ್ದಾಳೆ. ಸಕ್ಕತ್ತಾಗಿದೆ. ಸರಿ ಬನ್ನಿ ಟೇಸ್ಟ್ ಮಾಡಿ. ಅವ್ರ ಹೆಂಗ್ ಬರ್ತಾರೆ ಫೋನಿಂದ ಹಂಗೆ ನುಗ್ಗಿ ಬರಕ್ಕಾಗತ್ತಾ? ನಿನ್ಗೆ ಹಂಗಂದ್ರೆ ನೋಡಿ ಗೈಸ್, ನಿಮ್ಗಿಲ್ವಂತೆ ಬರೀ ನಂಗೆ ಅಂತ ಕಾಂಟ್ರವರ್ಸಿ ಮಾಡ್ತಾ ಇದ್ದೀನಿ. ಮದುವೆ ಆಗಿರೋರಿಗೆ ವೈಫ್ ಇರೋರಿಗೆ ವೈಫ್ ಪ್ರೆಗ್ನೆಂಟ್ ಆಗಿರೋರು ಗೊತ್ತಿರುತ್ತೆ ಏನಕ್ಕೆ ಆ ಹೆಸರು ಅಂತ. ಪೆಂಗ್ವಿನ್ ಥರ ನಡೆಯೋದು, ಟಿಂಗ್ 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 ಅಂತ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಪ್ರೀವಿಯಸ್ ವ್ಲಾಗ್ ಬಂದು ನಮ್ಮ RCB ಟೀಮ್ ಬಗ್ಗೆ ಮಾಡಿದ್ದೆ. ಅದು ತುಂಬ ಜನಕ್ಕೆ ನೋಟಿಫಿಕೇಷನ್ ಹೋಗಿಲ್ಲ ಅನಿಸುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ವ್ಲಾಗ್ನ ನೋಡಿಲ್ಲ ಅಂತಂದರೆ ಒಂದು ಸಲ ನೋಡ್ಕೊಂಡು ಬನ್ನಿ. ಸೊ ಈಗ ವಿಶೇಷ ಏನಪ್ಪ ಅಂತಂದರೆ, ರೇಷು ಬಂದು ಮಶ್ರೂಮಲ್ಲಿ ಏನೋ ಒಂದು ಸ್ಪೆಷಲ್ಲಾಗಿ ಮಾಡಿದ್ದೀನಿ ಬಾ ಅಂತ ಕಾಲ್ ಮಾಡಿದ್ಲು. ಸೊ ಅದಕ್ಕೆ ಇಲ್ಲಿ ಬಂದಿದ್ದೆ. ಈಗ ಆಲ್ರೆಡಿ ಒಳಗಡೆ ಕುಕ್ ಮಾಡ್ತಾ ಇದ್ದಾಳೆ. ಬನ್ನಿ ನೋಡೋಣ ಏನು ಕುಕ್ ಮಾಡ್ತಾ ಇದ್ದಾಳೆ ಅಂತ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಗೈಸ್ ನೋಡಿ, ಇವಳು ಕುಕ್ ಮಾಡ್ತಾ ಇದ್ಲು. ನಾನು ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಅಷ್ಟರಲ್ಲಿ ನೋಡಿ ರೆಡಿನೇ ಮಾಡಿಬಿಟ್ಟಿದ್ದಾಳೆ. ಸಕ್ಕತ್ತಾಗಿದೆ. ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ, ಇಲ್ಲಾಂದರೆ ಇದು ನಾನ್ ವೆಜ್ಜಲ್ಲೇ ಮಾಡಿಸ್ಬೋದಾಗಿತ್ತು. ಅದು ನಾನ್ ವೆಜ್ ಥರನೇ ಕಾಣಿಸ್ತಾ ಇದೆ ಅಲ್ವಾ? ಚೆನ್ನಾಗಿದೆ. ಹಾಯ್, ಏನಿದು? ಮಶ್ರೂಮ್ ಚಿಲ್ಲಿ. ಮಶ್ರೂಮ್ ಚಿಲ್ಲಿ. ಏನಕ್ಕೆ ಇವತ್ತು ಮಶ್ರೂಮ್ ಚಿಲ್ಲಿ ತಿನ್ಬೇಕಂತ ಅನಿಸ್ತು ನಿನಗೆ? ಆಬ್ವಿಯಸ್ಲಿ ಇರುತ್ತಲ್ಲ ಬಸ್ರಿ ಬೈಕ್ ಏನಾದ್ರೂ ತಿನ್ಬೇಕಂತ ಮಶ್ರೂಮ್ ಇತ್ತು. ಆಕ್ಚುಲಿ ಬೇಕು ಅಂತಾನೆ ತರ್ಸ್ಕೊಂಡಿದ್ದೆ. ಸೊ ಈಗ ಏನ್ ಮಾಡೋದು, ಕಾಮನ್ ಆಗಿ ಮಶ್ರೂಮ್ ಬಿರಿಯಾನಿ ಇಲ್ಲಾಂದ್ರೆ ಮಶ್ರೂಮ್ ಕಬಾಬ್ ಏನಾದ್ರು ಮಾಡ್ತಾ ಇದ್ವಲ್ವಾ. ಬಟ್ ಇವತ್ತು ಹೊಸದಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಶ್ರೂಮ್ ಚಿಲ್ಲಿ ಮಾಡಿದೆ. ಓಕೆ, ಮಶ್ರೂಮ್ ಕಾಣಿಸ್ತದೆ. ಚಿಲ್ಲಿಯಲ್ಲಿ ಚಿಲ್ಲಿಯಲ್ಲಿ ಓಹೋ, ಅದನ್ನು ಇಟ್ಕೊಂಡೋಳೆ ಕರೆಕ್ಟಾಗಿ ತೋರ್ಸಕ್ಕೆ. ಹೆಂಗೆ ನಾವು? ಸೂಪರ್ ನೀವು. ಸರಿ ಬನ್ನಿ ಟೇಸ್ಟ್ ಮಾಡಿ. ಅವ್ರ ಹೆಂಗ್ ಬರ್ತಾರೆ ಫೋನಿಂದ ಹಂಗೆ ನುಗ್ಗಿ ಬರಕ್ಕಾಗತ್ತಾ? ನಿನ್ಗೆ ಹಂಗಂದ್ರೆ ನೋಡಿ ಗೈಸ್, ನಿಮ್ಗಿಲ್ವಂತೆ ಬರೀ ನಂಗೆ ಅಂತ ಕಾಂಟ್ರವರ್ಸಿ ಮಾಡ್ತಾ ಇದ್ದೀನಿ. ಅವರಿಗೂ ಇದೇನಿದು? ಯಾವುದು? ಇಲ್ಲೇನೋ ಹೊಗೆ ಬರ್ತಾ ಇದೆಯಲ್ಲ. ಅದು ಅನ್ನ. ಅನ್ನನ? ಅನ್ನ ಈ ತರ ಮಾಡ್ಬೋದಾ? ಅಂದ್ರೆ ಬೆಳಿಗ್ಗೆ ಚಿತ್ರಾನ್ನ ಸಮಥಿಂಗ್ ಏನೋ ಮಾಡಿದ್ರಲ್ಲ, ಅದ್ರದ್ದು ಅನ್ನ ಇತ್ತಲ್ಲ, ಅದನ್ನು ಬಿಸಿಗಿಟ್ಟಿದ್ದಾರೆ. ಓಕೆ ಓಕೆ. ಆ್ಯಂಡ್ ನಮ್ಮ ಅತ್ತೆ ನೋಡಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಪಾಪ ಅವ್ರಿಗೂ ಹುಷಾರಿಲ್ಲ, ಅದಕ್ಕೆ ಅವ್ರು ಹಿಂಗೆ ಪಾಪ ಅಡುಗೆ ಮಾಡ್ತಾಯಿದ್ದಾರೆ ಕಷ್ಟಪಟ್ಟು. ಆ್ಯಕ್ಚುಲಿ ಇವಾಗ ಮಳೆ ಇಲ್ಲ, ನಿನ್ನೆಯಿಂದ ಲಕ್ಕಿಲಿ ಸ್ಟಾಪ್ ಆಗಿದೆ. ಸೊ ಇದೊಂದು ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು. ಆ್ಯಂಡ್ ಲೈಟಾಗಿ ಒಂಚೂರು ಬಿಸಿಲು ಬಂದಿತ್ತು. ಮಳೆ ಇಲ್ಲದೆ ರೋಡ್ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿದೆ. ಡೈಲಿ ರೆಗ್ಯುಲರಾಗಿ ಮಳೆ ಬರ್ತಾನೇ ಇತ್ತು. ಸೊ ಒಂಥರ ಬೇಜಾರಾಗಿಬಿಟ್ಟಿತ್ತು ಎಲ್ಲ ಕಡೆನೂ ನೋಡಿ ನೋಡಿ. ಈಗ ಮಳೆ ಇಲ್ದಿರೋದು ಒಂಥರ ಖುಷಿ ಆಗ್ತಿದೆ. ನೋಡಿ ರೋಡೆಲ್ಲ ಎಷ್ಟು ಡ್ರೈ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನಮ್ಮ ಮಿಲ್ಕಿ ಇದ್ದಾಳೆ. ಆ್ಯಂಡ್ ಯಾವುದೋ ಇಲ್ಲಿ ಕೋಗಿಲೆ ಕೂಗ್ತಾ ಇದೆ. ಎಲ್ಲಿದೆ ಅದು? ಇಲ್ಲಿದೆ, ಇಲ್ಲಿದೆ ಆ್ಯಕ್ಚುಲಿ ಇಲ್ಲಿದೆ. ನೋಡಿ, ನಾನು ಯಾವ್ದಾದ್ರು ಕೋಗಿಲೆ ಕೂಗುವಾಗ ಆ ಥರ ಮಾಡ್ತೀನಿ. ಒಂದು ಟೈಮ್ ರಿಪೀಟ್ ಕೂಗುತ್ತೆ, ಒಂದು ಟೈಮ್ ಸ್ಟಾಪ್ ಮಾಡಿಬಿಡುತ್ತೆ. ಯಾವುದೋ ದೊಡ್ಡ ಕೋಗಿಲೆ ಬಂತು ಅಂದ್ಬಿಟ್ಟು. ಇಲ್ಲಿ ಮೇಡಮ್ ಮಶ್ರೂಮ್ ಚಿಲ್ಲಿ ಬರಲೇ ಇಲ್ಲ. ಓಕೆ, ಮಶ್ರೂಮ್ ಚಿಲ್ಲಿ ಮಾಡಿಕೊಟ್ಟಿದ್ದಾಳೆ. ನೋಡೋಣ ಹೆಂಗಿರುತ್ತೆ. ನೋಡೋಕ್ಕೇನೋ ಚೆನ್ನಾಗಿದೆ. ಅಯ್ಯಯ್ಯೋ ಸಾರಿ. ನೋಡೋಕ್ಕೇನೋ ಚೆನ್ನಾಗಿದೆ, ತಿನ್ನೋಕ್ಕೆ ಹೆಂಗಿರುತ್ತೆ ನೋಡೋಣ. ಓಕೆ ಗೈಸ್, ಟೇಸ್ಟ್ ಮಾಡೋಣ. ಮಶ್ರೂಮ್ ಚಿಲ್ಲಿ ಅಂತೆ, ಬಿಸಿ ಬಿಸಿ ಇದೆ ನೋಡಿ, ಹೊಗೆ ಎಲ್ಲ ಬರ್ತಾ ಇದೆ. ಸೊ ಲೆಟ್ಸ್ ಟ್ರೈ ದಿಸ್. ವಾವ್, ಚೆನ್ನಾಗಿದೆ ಪಾಪು, ನೈಸ್. ಬಟ್ ಒಂಚೂರು ಸ್ವೀಟ್ ಹಚ್ಚಿದ್ರೆ ಸಕಾಲಾಗಿರುತ್ತೆ. ಸಾಸ್ ಇದೆಯಾ? ಕೊಡು ಒಂಚೂರು. ಚೆನ್ನಾಗಿದೆ ಗೈಸ್, ಪಕ್ಕ ಈ ರೆಸ್ಟೋರೆಂಟಲ್ಲೆಲ್ಲ ಮಾಡೋ ಥರನೇ ಇದೆ. ಆ್ಯಕ್ಚುಲಿ ನಾನು ರೇಷುಗೆ ಹೊಸ ಹೆಸರಿಟ್ಟಿದ್ದೀನಿ. ಏನು ಗೊತ್ತಾ ಅದು? ಪೆಂಗ್ವಿನ್ ಅಂತ. ಅದನ್ನು ವೀಡಿಯೋಲಿ ತೋರ್ಸೋಕ್ಕಾಗಲ್ಲ. ಮದುವೆ ಆಗಿರೋರಿಗೆ ವೈಫ್ ಇರೋರಿಗೆ ವೈಫ್ ಪ್ರೆಗ್ನೆಂಟ್ ಆಗಿರೋರು ಗೊತ್ತಿರುತ್ತೆ ಏನಕ್ಕೆ ಆ ಹೆಸರು ಅಂತ. ಪೆಂಗ್ವಿನ್ ಥರ ನಡೆಯೋದು, ಟಿಂಗ್ 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 ಅಂತ. ಓಕೆ, ಸೊ ಇದನ್ನು ಫಿನಿಷ್ ಮಾಡಿಬಿಟ್ಟು ಸಿಗ್ತೀನಿ. ಬಟ್ ಇಟ್ಸ್ ವೆರಿ ನೈಸ್, ಚೆನ್ನಾಗಿದೆ. ಇನ್ ಕೇಸ್ ಏನಾದರೂ ನಿಮ್ಗೆ ರೆಸಿಪಿ ಬೇಕಂದ್ರೆ ಹೇಳಿ. ಪ್ರೆಗ್ನೆನ್ಸಿ ಎಲ್ಲ ಮುಗಿಸ್ಕೊಂಡು ಬಂದು ಇವಳು ಚಾನಲಲ್ಲಿ ವೀಡಿಯೋ ಮಾಡ್ತಾಳೆ. ಹಿಂಗಿದೆಯಮ್ಮ ಮಶ್ರೂಮ್ ಚಿಲ್ಲಿ?
ಸಖತ್ತಾಗಿದೆ. ಸಕ್ಕತ್ತಾಗಿದೆಯಾ? ಆ್ಯಕ್ಚುಲಿ ನನಗೇನು ಅನಿಸ್ತದೆ ಗೊತ್ತಾ, ಇದೇ ಎಕ್ಸಾಕ್ಟ್ ರೆಸಿಪಿನ ಚಿಕನಲ್ಲಿ ತಿನ್ಬೇಕು ಅನಿಸ್ತದೆ. ಯಾವಾಗ ಮಾಡ್ಕೊಡ್ತೀಯಾ? ಆ್ಯಕ್ಚುಲಿ ನಾನು ಅದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಇವಳಿಗೆ ಗೊತ್ತಿಲ್ಲ, ಸಖತ್ತಾಗಿ ಬಂದ್ಬಿಟ್ಟಿದೆ. ಚೆನ್ನಾಗಿದೆ. ಸೊ ಇವಾಗ ಇದನ್ನು ತಿನ್ನಲ್ಲ ಅನಿಸ್ತದೆ, ಚಿಕನಲ್ಲಿ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಇದು ಯಾವಾಗ ಮಾಡ್ಕೊಡ್ತೀಯಾ? ನಾಳೆ ಸಂಡೇ ಅಲ್ವಾ, ನೋಡೋಣ. ನಾಳೆ ನಮ್ಗೆ ಸ್ವಲ್ಪ ವರ್ಕ್ ಇದೆ. ನಾಳೆ ಇಲ್ಲ ಅಂದರೆ ಟ್ಯೂಸ್ಡೇ. ಇವರು ಇಲ್ಲ ಪರವಾಗಿಲ್ಲ ನೀನು ಮಾಡು ಅಂತ, ನಾನು ಬರ್ತೀನಿ ಅಂತ ಅಂದರು. ಆಮೇಲೆ ಇವಾಗ ಅಲ್ಲಿ ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಾದ್ರೆ ಬಂದು ನೋಡಿಬಿಟ್ಟು, ಓ ಇಷ್ಟೊಂದು ಚೆನ್ನಾಗಿದೆ, ಹಂಗೆ ರೆಸಿಪಿ ಶೂಟ್ ಮಾಡ್ಬೋದಿತ್ತು ಅಂತ ಹೇಳ್ತಾರೆ. ಏನು ಪಾಪ ನೀನು ಮಾತಾಡ್ತಿದ್ರೆ ಕೋಗಿಲೆ ಥರ ಕೇಳಿಸ್ತಾ ಇದೆ. ಅಲ್ಲಿ ಕೂಗ್ತಾ ಇದೆ ಅದಕ್ಕೆ. ಹೌದಾ? ಯಾರಿಗಿದು? ನಮ್ಮ ವ್ಯೂವರ್ಸ್ಗ? ನನ್ಗ? ವ್ಯೂವರ್ಸ್ಗ ಅಂದ ತಕ್ಷಣ ಕ್ಯಾಮ್ರಾ ಕಡೆ ತಿರ್ಸ್ಬಿಟ್ಲೆ ಗೈಸ್, ಇಲ್ಲಾಂದರೆ ನನಗೆ ತಿನ್ಸಿರೋಳು. ಆ್ಯಕ್ಚುಲಿ ಇವಾಗ ಪೂಜೆ ಮಾಡಬೇಕಿತ್ತು, ಅದಕ್ಕೋಸ್ಕರ ಈಗ ನಾನು ಇಲ್ಲಿ ಬಂದಿದ್ದೀನಿ ನಮ್ಮ ಮನೆಗೆ. ಸೊ ಬಿಳಿಗಿರಿ ರಂಗನಾಥ ಸ್ವಾಮಿ ಸಾಂಗ್ಸ್ ಪ್ಲೇ ಆಗ್ತಿದೆ. ಸೊ ಇನ್ನೇನು ಈಗ ಪೂಜೆ ಮಾಡೋ ಟೈಮು, ಫುಲ್ ಕತ್ಲು. ಆ್ಯಂಡ್ ಈ ಟೈಮಲ್ಲಿ ಅಲ್ಲಿ ಮಕ್ಳು ಆಟ ಆಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದೇನಪ್ಪ ಅಂದರೆ, ಹಗ್ಲೊತ್ತು ಯಾರೂ ಮಕ್ಳು ಕಾಣಿಸಲ್ಲ. ಇವಾಗ ನೈಟ್ ಟೈಮಲ್ಲಿ ಬರ್ತಾರೆ ಪಾಪ. ನೈಟ್ ಟೈಮಲ್ಲಿ ಬಂದು ನೋಡಿ ಇಲ್ಲಿ ಈ ಜಾಗದಲ್ಲಿ ಆಟ ಆಡ್ತಾ ಇರ್ತಾರೆ. ಓಕೆ ಗಾಯ್ಸ್, ಇಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ಸಾಂಗ್ಸ್ ಪ್ಲೇ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಚೆನ್ನಾಗಿ ಪೂಜೆ ಕೂಡ ಆಯಿತು. ಸೊ ತುಂಬ ಖುಷಿ ಆಯಿತು. ಸೊ ಪೂಜೆ ಮಾಡಿಲ್ಲ ಅಂದರೆ ಏನೋ ಒಂಥರ ಸಮಾಧಾನನೇ ಇರಲ್ಲ. ಸೊ ಪೂಜೆ ಮಾಡಿ ಎಲ್ಲ ಹೂವು ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಸೊ ತುಂಬ ಖುಷಿ ಆಯಿತು ಮನಸ್ಸಿಗೆ. ಆ್ಯಕ್ಚುಲಿ ಗೈಸ್ ಒಂದು ವಿಷಯ ಹೇಳೋದಾದರೆ, ಮದುವೆಗೆ ಮುಂಚೆ ನಾನು ಈ ರೀತಿ ಇರಲಿಲ್ಲ. ಲೈಕ್ ದೇವ್ರ ಪೂಜೆನೂ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಯಾವುದೇ ದಿನ ಆಗಲಿ ಫಾಲೋ ಮಾಡ್ತಾ ಇರಲಿಲ್ಲ. ನಾನ್ ವೆಜ್ ತಿನ್ನಬೇಕಂದ್ರೆ ತಿಂತಾಯಿದ್ದೆ. ಇವಾಗೆಲ್ಲ ಸೋಮವಾರ ನಾನ್ ವೆಜ್ ತಿನ್ನಲ್ಲ, ಶನಿವಾರ ತಿನ್ನಲ್ಲ, ಶುಕ್ರವಾರ ತಿನ್ನಲ್ಲ, ಮತ್ತು ಸೋಮವಾರ ಆ್ಯಂಡ್ ಶುಕ್ರವಾರ ಮತ್ತು ಶನಿವಾರ ಈ 3 ದಿನವೂ ಪೂಜೆ ಮಾಡಬೇಕು, ಇಲ್ಲಾಂದರೆ ಏನೋ ಒಂಥರ ಸಮಾಧಾನ ಇರಲ್ಲ. ಸೊ ಇದೆಲ್ಲ ಒಂಥರ ಮದುವೆ ಆದಮೇಲೆ ಆಫ್ಟರ್ ಮ್ಯಾರೇಜ್ ಆದಂಥ ಚೇಂಜಸ್ಗಳು, ಒಂಥರ ದೇವ್ರ ಭಕ್ತಿ ಜಾಸ್ತಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಮ್ಮ ಮನೆ ದೇವ್ರು ಅಂತ ಏನಿರುತ್ತೆ, ಸೊ ಆ ದೇವ್ರನ್ನ ಮರೀಬಾರ್ದು. ಆ್ಯಕ್ಚುಲಿ ನಾವು ಮನೆ ದೇವ್ರಿಗೆ ವಿಸಿಟ್ ಮಾಡ್ತಾ ಇರಬೇಕು. ಆ್ಯಂಡ್ ಮನೆಯಲ್ಲಿ ಪೂಜೆ ಕೂಡ ಮಾಡ್ತಾ ಇರಬೇಕು. ಆವಾಗ ನಿಜವಾಗ್ಲೂ ಡೆಫಿನೆಟಾಗಿ ಒಳ್ಳೆಯದಾಗುತ್ತೆ. ಸೊ ಇದಕ್ಕೆ ನಾನೇ ಎಕ್ಸಾಂಪಲ್ಲು. ಇದನ್ನು ಶೇರ್ ಮಾಡಬೇಕಂತ ಅನಿಸ್ತು, ಅದಕ್ಕೆ ಶೇರ್ ಮಾಡಿದ್ದೀನಿ. ಹೇ ಗಾಯ್ಸ್, ಇದಿಷ್ಟು ಇವತ್ತಿನ ಒಂದು ವ್ಲಾಗ್. ಹೋಪ್ಫುಲಿ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ವ್ಲಾಗ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.